ರಾಜ್ಯ ಬಿಜೆಪಿಯಲ್ಲೀಗ ಹೊಸ ಹುಮ್ಮಸ್ಸು. ಅಮಿತ್ ಶಾ ಯಡಿಯೂರಪ್ಪ ಮನೆಗೆ ಹೋಗಿ ಬಂದ ಮೇಲೆ ರಾಜಕೀಯ ಲೆಕ್ಕಾಚಾರಗಳು ಹೊಸ ಸ್ವರೂಪ ಪಡೆದುಕೊಳ್ತಿವೆ. ವಿಜಯೇಂದ್ರ ಬೆನ್ನು ತಟ್ಟಿದ ಅಮಿತ್ ಶಾ ಕುರುಕ್ಷೇತ್ರ ಗೆಲ್ಲೋ ಲೆಕ್ಕಾಚಾರಕ್ಕೆ ಅಲ್ಲಿಂದಲೇ ಮುನ್ನುಡಿ ಬರೆದಿದ್ದಾರೆ. ಇದಿಷ್ಟೇ ಸಾಕಿತ್ತು ರಾಜ್ಯ ಬಿಜೆಪಿಗೆ ಡಬಲ್ ಸಂದೇಶ ಕೊಡೋದಕ್ಕೆ. ಒಂದು, ರಾಜ್ಯ ಬಿಜೆಪಿಗೆ ಯಡಿಯೂರಪ್ಪ ಸುಪ್ರೀಂ ಎಂಬ ಸಂದೇಶ. ಮತ್ತೊಂದು, ರಾಜ್ಯ ಯುವ ಬಿಜೆಪಿಗೆ ವಿಜಯೇಂದ್ರ ಸುಪ್ರೀಂ ಎಂಬ ಸಂದೇಶವನ್ನ ಅಮಿತ್ ಶಾ ಪರೋಕ್ಷವಾಗಿ ರವಾನಿಸಿದ್ದಕ್ಕೆ ಸಾಕ್ಷಿ ಈ ದೃಶ್ಯ. ಯಡಿಯೂರಪ್ಪ ಮನೆಗೆ ಇವತ್ತು ಅಮಿತ್ ಶಾ ಬಂದು ತಿಂಡಿ ತಿಂದ್ರು. ಆ ವೇಳೆ ಅಪ್ಪನ ಬದಲು ಮಗನ ಕೈಯಿಂದಲೇ ಹೂಗುಚ್ಚ ಸ್ವೀಕರಿಸಿದ ಶಾ ಹೂಗುಚ್ಚ ನೀಡುವಾಗ ಬೆನ್ನು ತಟ್ಟಿ ಮೆಚ್ಚುಗೆ ಸೂಚಿಸಿದ್ರು. ಅಷ್ಟೇ ಅಲ್ಲ, ಖುದ್ದು ಅಮಿತ್ ಶಾಗೆ ಉಪಹಾರ ಬಡಿಸಿದ್ರು ವಿಜಯೇಂದ್ರ. ಈ ಮೂಲಕ ಒಂದೇ ಭೇಟಿಯಲ್ಲಿ 10 ಹಲವು ಸಂದೇಶ ರವಾನೆ ಆಯಿತು. ರಾಜ್ಯ ನಾಯಕರು ಬಿಎಸ್ವೈ ವಿರುದ್ಧ ಹೋಗಬಾರದು, ಬಿಎಸ್ವೈ ಮತ್ತು ವಿಜಯೇಂದ್ರರನ್ನ ನಿರ್ಲಕ್ಷಿಸುವಂತಿಲ್ಲ, ಲಿಂಗಾಯತ ಸಮುದಾಯಕ್ಕೆ ನಮ್ಮ ಆದ್ಯತೆ ಇದೆ, ಯುವ ನಾಯಕರಿಗೆ ಚುನಾವಣೆಯಲ್ಲಿ ಜವಾಬ್ದಾರಿ, ಹಳೆ ಬೇರಿಗೆ ಗೌರವ, ಹೊಸ ಚಿಗುರಿಗೆ ಹೊಣೆ, ಹಿರಿಯರಿಗೆ ಗೌರವದ ಬಗ್ಗೆ ವಿಪಕ್ಷಗಳಿಗೆ ಮನವರಿಕೆ. ಈ 6 ಸಂದೇಶವನ್ನ ಅಮಿತ್ ಶಾ ಕೊಟ್ಟಿದ್ದಾರೆ. ಅಮಿತ್ ಶಾ ಬಂದು ಹೋದ್ಮೇಲೆ ರಾಜ್ಯ ಬಿಜೆಪಿಯಲ್ಲೂ ಬಿಎಸ್ವೈ ಕುಟುಂಬದಲ್ಲೂ ಚುನಾವಣಾ ಚಟುವಟಿಕೆಗಳು ಚುರುಕುಗೊಂಡವು. ವಿಜಯೇಂದ್ರ ಜೊತೆ ಅಮಿತ್ ಶಾ ಪ್ರತ್ಯೇಕ ಚರ್ಚೆ. ಸಿದ್ದರಾಮಯ್ಯ ಕಟ್ಟಿಹಾಕಲು ವಿಜಯೇಂದ್ರ ಅಸ್ತ್ರ. ಯಡಿಯೂರಪ್ಪ ಮನೆಯಲ್ಲೇ ವರುಣಾ ಕ್ಷೇತ್ರದ ಬಗ್ಗೆ ಪ್ರತ್ಯೇಕ ಚರ್ಚೆ ಆಗಿದೆ. ವರುಣಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಕಟ್ಟಿಹಾಕಲು ಅಮಿತ್ ಶಾ ರಣತಂತ್ರ ರೂಪಿಸಿದ್ದಾರೆ. ವರುಣಾ ಕ್ಷೇತ್ರದ ಬಗ್ಗೆ ಬಿಎಸ್ವೈ ವಿಜಯೇಂದ್ರ ಜೊತೆ ಶಾ ಚರ್ಚೆ ಮಾಡಿದ್ದಾರೆ. ಸಿದ್ದು ವರುಣಾದಿಂದ ಸ್ಪರ್ಧಿಸಿದ್ರೆ ಅವರನ್ನ ಅಲ್ಲೇ ಕಟ್ಟಿ ಹಾಕೋದು, ಸಾಧ್ಯವಾದ್ರೆ ಸಿದ್ದು ವಿರುದ್ಧ ವಿಜಯೇಂದ್ರರನ್ನೇ ಕಣಕ್ಕಿಳಿಸೋ ಚಿಂತನೆಯೂ ನಡೆದಿದೆ. ಸಿದ್ದು ವಿರುದ್ಧ ವಿಜಯೇಂದ್ರ ಸ್ಪರ್ಧಿಸಿದ್ರೆ ಸಿದ್ದುಗೆ ಟೆನ್ಷನ್ ಶುರುವಾಗುತ್ತೆ. ಸಿದ್ದು ತಮ್ಮ ಗೆಲುವಿನತ್ತ ಹೆಚ್ಚು ಗಮನ ಹರಿಸ್ತಾರೆ. ಆಗ ರಾಜ್ಯದ ಇತರೆಡೆ ಸಿದ್ದರಾಮಯ್ಯ ಗಮನ ಹರಿಸಲು ಆಗಲ್ಲ ಎಂಬುದು ಶಾ ಲೆಕ್ಕಾಚಾರ. ಆದರೆ ಒಂದಂತೂ ಸಂತೋಷದಿಂದ ಮಾನ್ಯ ಅಮಿತ್ ಶಾಜಿ ಅವರು ಬಹಳ ಪ್ರೀತಿಯಿಂದ ಇವತ್ತು ನನ್ನನ್ನು ಕೂಡ ಮಾತನಾಡಿಸಿದ್ದಾರೆ. ನನಗೂ ಕೂಡ ಒಂದು ರೀತಿ ಆನೆ ಬಲ ಬಂದಂತಾಗಿದೆ. ಯಡಿಯೂರಪ್ಪನವ್ರನ್ನ ಸೈಡ್ ಲೈನ್ ಮಾಡಲಾಗಿದೆ, ಯಡಿಯೂರಪ್ಪನವ್ರ ಬಗ್ಗೆ ಹೆಚ್ಚು ಗಮನ ಹರಿಸ್ತಾ ಇಲ್ಲ, ಇವೆಲ್ಲವೂ ಕೂಡ ಸತ್ಯಕ್ಕೆ ದೂರ ಆಗಿರ್ತಕ್ಕಂಥದ್ದು. ಮಾನ್ಯ ಯಡಿಯೂರಪ್ಪನವರು ಪೂಜಾ ತಂದೆಯವರು ಹಿಂದಿನಿಂದಲೂ ಕೂಡ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾಗ ಏನು ಉತ್ಸಾಹದಲ್ಲಿದ್ದರು, ಇವತ್ತು ಕೂಡ ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥ ಅದೇ ಉತ್ಸಾಹದಲ್ಲಿ ಇವತ್ತು ಕೂಡ ಕೆಲಸ ಮಾಡ್ತಾ ಇದ್ದಾರೆ, ಮುಂದೂ ಕೂಡ ಮಾಡ್ತಾರೆ. ಶಿಕಾರಿಪುರ ತಾಲೂಕಿನ ನಮ್ಮ ಪಕ್ಷದೆಲ್ಲ ಕಾರ್ಯಕರ್ತರು ಹಿರಿಯರ ಒಂದು ಅಭಿಪ್ರಾಯದ ಮೇರೆಗೆ ನಾನು ಈಗ ಶಿಕಾರಿಪುರದಲ್ಲಿ ಇವತ್ತು ಎಲ್ಲ ಗ್ರಾಮಗಳೇ ಭೇಟಿಯನ್ನು ಕೊಟ್ಟಿದ್ದೇನೆ. ಮತ್ತೊಂದು ಬಾರಿ ಈಗ ಪ್ರವಾಸ ಶುರು ಮಾಡ್ತಾ ಇದ್ದೇನೆ ಶಿಕಾರಿಪುರದಲ್ಲಿ. ಇನ್ನು ಅಮಿತ್ ಶಾ ಯಡಿಯೂರಪ್ಪ ಮನೆಗೆ ಭೇಟಿ ಕೊಟ್ಟದನ್ನ ಸಿದ್ದರಾಮಯ್ಯ ಲೇವಡಿ ಮಾಡಿದ್ದು ಹೀಗೆ. ಸಮಾಧಾನ ಮಾಡಕ್ ಹೋಗಿರ್ಬೇಕು, ಯಡಿಯೂರಪ್ಪನವ್ರಿಗೆ ಸಮಾಧಾನ ಮಾಡಕ್ ಹೋಗಿದ್ರು. ಪಾಪ ಅವ್ರಿಗೆ ಬಲಾತ್ಕಾರವಾಗಿ ತಲಾಕಿದ್ರು ಚೀಫ್ ಮಿನಿಸ್ಟರ್ ಇಂದ. ಇಲ್ಲೂ ಪಾರ್ಟಿನಲ್ಲೂ ಸೈಡ್ ಲೈನ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಚುನಾವಣಾ ಪ್ರಚಾರದ ಮುಖ್ಯ ಸ್ಥಾನನೂ ಕೊಟ್ಟಿಲ್ಲ. ಅವರಿಗೆ ಇವ್ರಿಗೆ ಬಸವರಾಜ ಬೊಮ್ಮಾಯಿ ಕೊಟ್ಟಿದ್ದಾರೆ. ಆಮೇಲೆ ಶೋಭಾ ಕರಂದ್ಲಾಜೆನ ಕನ್ವೀನರ್ ಮಾಡಿದ್ದಾರೆ. ಸೊ ದಟ್ ಮೀನ್ಸ್ ಟು ಶೇ ದಟ್ ಇಂಪಾರ್ಟೆನ್ಸ್ ಹ್ಯಾಸ್ ನಾಟ್ ಬೀನ್ ಗಿವನ್ ಟು ಮಿಸ್ಟರ್ ಯಡಿಯೂರಪ್ಪ. ಅಮಿತ್ ಶಾ ಬಂದು ಹೋದ್ಮೇಲೆ ಯಡಿಯೂರಪ್ಪ ಅಂಡ್ ಟೀಮ್ಗೆ ಡಬಲ್ ಜೋಶ್ ಸಿಕ್ಕಿದೆ. ಯಡಿಯೂರಪ್ಪಗೆ ಸ್ವಪಕ್ಷದಲ್ಲಿರೋ ವಿರೋಧಿಗಳಿಗೂ ಒಂಥರ ಟೆನ್ಷನ್. ಅಂದಹಾಗೆ 2 ದಿನ ಬಿಟ್ಟು ದೆಹಲಿಗೆ ಬರುವಂತೆ ಬಿಎಸ್ವೈಗೆ ಅಮಿತ್ ಶಾ ಸೂಚನೆ ನೀಡಿದ್ದಾರೆ. ಒಟ್ನಲ್ಲಿ ಕರ್ನಾಟಕ ಬಿಜೆಪಿ ಅಂದ್ರೆ ಅದು ಯಡಿಯೂರಪ್ಪ ಎಂಬ ಸ್ಪಷ್ಟ ಸಂದೇಶ ರವಾನೆ ಆಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.